ಒತ್ತಲ್ಲೆಲ್ಲ ಕಾಲ್ಸ್ ಬರ್ತಾ ಇತ್ತು. ನಾನು ಮಾತಾಡಿ ಯಾರು ಏನು ಅಂತ ಕೇಳಿದಾಗ ಹಿಂಗೆ ಮಾತಾಡ್ತಾ ಇರೋ, ನನಗೆ ದಯವಿಟ್ಟು ಇದು ನನಗೆ ಸಂಬಂಧ ಇಲ್ಲ. ನನ್ನ ಸಂಪರ್ಕಕ್ಕಾಗಲಿ ತಂದೆ ತಾಯಿ ಯಾವುದೇ ರೀತಿ ನಮಗೆ ಅವ್ರು ಯಾರು ಕೂಡ ತಿಳಿಸ್ದೆ ಇದನ್ನ ಅವರೆಲ್ಲ ಏನು ಹೇಳ್ತಾರೆ ಸರ್ಕಲ್ ಮಾಡ್ಕೊಂಡು ಅವ್ರವ್ರ ಏನು ಕೆಲಸಗಳು ಮಾಡಿದ್ದಾರೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಆಕೆ ಯಾವಾಗ ಸಂಪರ್ಕದಲ್ಲಿ ಸಿಕ್ಕಿಲ್ಲ ಅಂದಾಗ ನನ್ನನ್ನೇ ಮಾಡಕ್ ಶುರು ಮಾಡ್ತಾರೆ. ಆವಾಗ ನನ್ನ ತಂದೆ ತಾಯಿಗೂ ಕೂಡ ತುಂಬಾ ಮಾನಸಿಕವಾಗಿ ಹಿಂಸೆ ಆಗುತ್ತೆ. ನಾನು ಇಲ್ದೇ ಇರೋ ಟೈಮಲ್ಲಿ ಮನೆ ಹತ್ರ 3-4 ಜನ ಬರೋದು ಕೇಳೋದು, ಇದೆಲ್ಲ ತುಂಬಾ ಅತಿರೇಕಕ್ಕೆ ಹೋದಾಗ ಸುಮಾರು ಸತಿ ನಾನು ಬ್ಲಾಕ್ ಮಾಡಿದ್ದೀನಿ, ಸುಮಾರು ಸತಿ ಇಗ್ನೋರ್ ಮಾಡಿದ್ದೀನಿ, ಡಿಲೀಟ್ ಮಾಡಿದ್ದೀನಿ. ನನ್ನ ಎಷ್ಟೋ ಜನ ಮಾಧ್ಯಮ ಸ್ನೇಹಿತರಿಗೂ ಕೂಡ ನಾನು ಇದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಅವರೆಲ್ಲ ಬಿಟ್ಬಿಡಿ, ಇಗ್ನೋರ್ ಮಾಡಿ, ಲೀಗಲಿ ನಿಮ್ದು ಯಾವುದು ಕೂಡ ಏನು ಬರಲ್ಲ ಅಂತ ಹೇಳಿದ್ದು ಉಂಟು. ಹಾಗಾಗಿ ನಾನು ಇಗ್ನೋರು ಕೂಡ ಮಾಡಿದ್ದೆ. ಬಟ್ ಆ ಒಂದು ನೋವು, ಆ ಒಂದು ಹಿಂಸೆನಲ್ಲೇ ಇದ್ವಿ ನಾನು ನನ್ನ ತಂದೆ ತಾಯಿ. ಯಾಕಂದ್ರೆ ನಾನು ಒಬ್ಳೆ ಹೊರಗಡೆ ಹೋದಾಗ ನನಗೇನಾದ್ರೂ ಆಗಿ ನಾನು ಈ ಮಾನಸಿಕವಾಗಿ ಹೋಗಿದ್ರೆ ನನ್ನ ತಂದೆ ತಾಯಿ ನೋಡ್ಕೊಳ್ಳೋರು ಯಾರು? ಹಾಗಾಗಿ ಇದು ಅತಿರೇಕಕ್ಕೆ ಹೋದಾಗ ನಾನು ಕಮಿಷನರ್ ಆಫ್ ಪೊಲೀಸ್ ಅವ್ರಿಗೆ ಮೊರೆ ಹೋಗಿ ನಾನು ಕಂಪ್ಲೇಂಟ್ನ ಲಾಡ್ಜ್ ಮಾಡಿದ್ದೀನಿ. ಯಾರ್ಯಾರಿಂದ ನಾನು ಯಾರೇ ಒಬ್ರು ವೈಯಕ್ತಿಕವಾಗಿ ಹೆಸರು ತಗೋಬೇಕು ಅನ್ನೋ ಉದ್ದೇಶ ಇಲ್ಲದೆ ಯಾರ್ಯಾರು ನನಗೆ ಮಾಡಿದ್ರು ಅವ್ರಗಳದು ಕೂಲಂಕುಷವಾಗಿ ಅವ್ರು ಯಾರ ನಂಬರ್ಸು, ಮೆಸೇಜಸ್ ಅದನ್ನು ಪ್ರತಿಯೊಂದು ವಿತ್ ಸ್ಕ್ರೀನ್ಶಾಟು ನಾನು COPಗೆ ನಾನು ಸಬ್ಮಿಟ್ ಮಾಡಿದ್ದೀನಿ. ನನಗಿದರಿಂದ ಜಸ್ಟಿಸ್ ಬೇಕು ಮತ್ತು ನನಗೆ ನನ್ನ ತಂದೆ ತಾಯಿಗೆ ಇದರಿಂದ ರಿಲೀಫ್ ಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇದು COP ಅಂಡರ್ ಇರೋದ್ರಿಂದ ಅವ್ರು ಇದನ್ನು ತನಿಖೆ ಮಾಡಿ ಇದಕ್ಕೆ ಏನು ಜಸ್ಟಿಸ್ ಮಾಡಿಕೊಡ್ತಾರೆ ಅಂತ ನನಗೆ ತುಂಬ ನಂಬಿಕೆ ಇದೆ.